ಗದಗ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ಗಾಗಿ ಪರದಾಟ ಶುರುವಾಗಿದೆ. ಶಿರಹಟ್ಟಿಯ ಬಂಕ್ನಲ್ಲಿ ಇಂಧನಕ್ಕಾಗಿ ವಾಹನಗಳು ಕ್ಯೂ ನಿಂತಿದ್ವು. ಗದಗ ಜಿಲ್ಲೆ ಶಿರಹಟ್ಟಿ ಪಟ್ಟಣದಲ್ಲಿ ವಾಹನಗಳ ಕ್ಯೂ ಕಂಡು ಬಂದಿದೆ. ತಡರಾತ್ರಿವರೆಗೆ ಕಿಲೋಮೀಟರ್ ಗಟ್ಟಲೆ ಸರದಿ ಸಾಲು. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ಅಲ್ಲಿ ಟ್ರ್ಯಾಕ್ಟರ್ ಇದೆ, ಎಲ್ಲಾ ರೀತಿಯಾದಂಥ ವಾಹನಗಳು ಪೆಟ್ರೋಲ್ ಹಾಗೂ ಡೀಸೆಲ್ಗಾಗಿ ಸರತಿ ಸಾಲಿನಲ್ಲಿ ನಿಂತಿವೆ. ಕ್ಯಾನ್ ಹಾಗೂ ಬ್ಯಾರೆಲ್ಗಳಿಗೆ ಇಂಧನ ತುಂಬೋದಕ್ಕೆ ಬಂಕ್ನವರು ನಿರಾಕರಿಸ್ತಾ ಇದ್ದಾರೆ. ಹೀಗಾಗಿ ಬೈಕ್, ಗೂಡ್ಸ್ ಸೇರಿದಂತೆ ನೂರಾರು ವಾಹನಗಳು ಕ್ಯೂ ನಿಂತಿವೆ. ತಡರಾತ್ರಿವರೆಗೆ ಸರದಿ ಸಾಲಿನಲ್ಲಿ ನಿಂತು ಇಂಧನವನ್ನು ತುಂಬಿಸ್ಕೊಂಡಿದ್ದಾರೆ ವಾಹನ ಮಾಲೀಕರು. ಅಂದರೆ ಪೆಟ್ರೋಲ್ ಹಾಗೂ ಡೀಸೆಲ್ಗಾಗಿ ಒಂದು ಕಡೆ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ, ಡಿಮ್ಯಾಂಡ್ ಜಾಸ್ತಿ ಇದೆ. ಆದರೆ ಡಿಮ್ಯಾಂಡ್ಗೆ ತಕ್ಕಂತಹ ಸಪ್ಲೈ ಇಲ್ಲ. ಇದಕ್ಕೆ ಕಾರಣ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ವಾತಾವರಣ. ಹೀಗಾಗಿ ಈ ಕಾರಣದಿಂದ ಕರ್ನಾಟಕದಲ್ಲಿ ಚಾಲಕರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇದು ಶಿರಹಟ್ಟಿಯ ಬಂಕ್ ಮುಂದೆ ಕಂಡುಬಂದಂತಹ ದೃಶ್ಯ. ಶಿರಹಟ್ಟಿಯ ಬಂಕ್ನಲ್ಲಿ ಇಂಧನಕ್ಕಾಗಿ ವಾಹನಗಳು ತಡರಾತ್ರಿ ಕ್ಯೂ ನಿಂತಿದ್ವು. ಗದಗ ಜಿಲ್ಲೆ ಶಿರಹಟ್ಟಿ ಪಟ್ಟಣದಲ್ಲಿ ಈ ರೀತಿ ದೃಶ್ಯಗಳು ಕಂಡು ಬಂದಿದೆ. ಕ್ಷುಲ್ಲಕ ಕಾರಣಕ್ಕೆ ತಾಳ್ಮೆಯನ್ನ ಕಳೆದುಕೊಂಡಿದ್ದಾರೆ ಟ್ರಾಫಿಕ್ ಪೊಲೀಸ್. ನಡು ರಸ್ತೆಯಲ್ಲೇ ಆಟೋ ಚಾಲಕನಿಗೆ ಕಪಾಳ ಮೋಕ್ಷವನ್ನ ಮಾಡಿದ್ದಾರೆ. ಬೆಂಗಳೂರಿನ ಜೆಸಿ ರೋಡ್ ಬಳಿ ಪೊಲೀಸರ ವರ್ತನೆ ಇದು. ಬೈಕ್ಗೆ ಆಟೋ ಟಚ್ ಆಗಿದೆ ಅಂತ ಕಪಾಳ ಮೋಕ್ಷ ಮಾಡಿದ್ದಾರೆ. ಪೊಲೀಸ್ ನಡೆ ವಿರುದ್ಧ ಸಾರ್ವಜನಿಕರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಟ್ರಾಫಿಕ್ ಪೊಲೀಸರ ವರ್ತನೆ ಮತ್ತೆ ಪ್ರಶ್ನೆಗೆ ಗುರಿಯಾಗಿದೆ.